ಹಾಯ್ ಫ್ರೆಂಡ್ಸ್. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಆ್ಯಂಡ್ ಪಾಸಿಟಿವ್ ಆಗಿದ್ದೀರಾ. ನಾನು ಕೂಡ ತುಂಬ 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 ಚೆನ್ನಾಗಿದ್ದೀನಿ ಆ್ಯಂಡ್ ಹೈಲಿ ಪಾಸಿಟಿವ್ ಆಗಿದ್ದೀನಿ. ಆ್ಯಂಡ್ ನನ್ನ ಚೆನ್ನಾಗಿರೋದು, ನನ್ನ ಖುಷಿ ಆ್ಯಂಡ್ ಆ ಪಾಸಿಟಿವ್ನೆಸ್ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ನೋಡ್ತಾ ಇರೋರು ಯಾರೆಲ್ಲ ಲೋ ಫೀಲ್ ಆಗಿದ್ದೀರಾ, ಸೊ ನನ್ನ ಎನರ್ಜಿನ ನೋಡಿ ನೀವು ಅದನ್ನು ನೋಡ್ತಿದಂಗೆ ನೀವು ಕೂಡ ಆ ಲೋನೆಸ್ನಿಂದ ಹೊರಗಡೆ ಬರ್ತೀರಾ, ಪಾಸಿಟಿವ್ ಆಗ್ತೀರಾ ಫಸ್ಟ್ ಶೋರ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೂ ಕೂಡ ಸ್ವಲ್ಪ ವೂಂಡ್ಸ್ ಇತ್ತು, ಸೊ ಹೀಲ್ ಮಾಡ್ಕೊಬೇಕು. 1-2 ಡೇಸ್ ನನಗೆ ಯಾವ ವಿಡಿಯೋನು ಮಾಡೋದು ಬೇಡ ಅಂತ ಹೇಳಿ ಫಿಕ್ಸ್ ಆಗಿದೆ. ಆದರೆ ರಿಯಲಿ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಏನು ಅಂತ ಅಂದರೆ ಒಂದು 15-20 ಡೇಸಿಂದ ಶಿವ ಅನ್ನೋರು ನನ್ನ ಲೈಫಲ್ಲಿ ಏನೋ ಒಂಥರ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಎಂಟರ್ ಆಗ್ತಾರೆ. ಯಾವ ಇಂಟೆನ್ಷನ್ಗೆ ನಾನು ಶಿವ ಸಾಂಗ್ಸ್ನ ಜಾಸ್ತಿ ಕೇಳ್ತಾ ಇದೆ, ಆ ರಿಲೇಟೆಡ್ ಮ್ಯೂಸಿಕ್ಸ್ನ ಜಾಸ್ತಿ ಕೇಳ್ತಾ ಇದೆ. ರಿಯಲಿ ನನಗಂತೂ ಏನು ಗೊತ್ತಿಲ್ಲ. ಬಟ್ ಏನೇ ಬೇಜಾರಾಗಲಿ ಏನೇ ಆಗಲಿ ಶಿವಂದ ಮ್ಯೂಸಿಕ್ನೇ ನಾನು ಕೇಳ್ತಾ ಇದ್ದೆ. ಆ್ಯಂಡ್ ಅದ್ರ ಜೊತೆಗೆ ಆ್ಯಕ್ಚುಲಿ ನಾನೊಬ್ಬರನ್ನ ಯೂಟ್ಯೂಬಲ್ಲಿ ಫಾಲೋ ಮಾಡ್ತೀನಿ, ಯಾರಂತ ನನಗೇನೆ ಮರ್ತೋಗಿದೆ. ಅಂದರೆ ಫುಲ್ ನೇಮ್ ಏನೋ ರವೀಂದ್ರ ಅಂತ ಬರುತ್ತೆ. ನಾನು ಅವರ ಫ್ಯಾನ್, AC ಅಂತಾನೆ ಹೇಳ್ಬೋದು. ಸೊ ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ಆ್ಯಕ್ಚುಲಿ ಅವರು ಸೀರಿಯಲ್ ಆ್ಯಕ್ಟರು, ಒಂದು ಮ್ಯಾನಿಫೆಸ್ಟೇಷನ್ ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ ಅವ್ರು ಯಾವಾಗಲೂ ಲೋ ಆಗಿದ್ದಾರೆ, ಆ ಥರ ಫೀಲ್ ಬಂತು ಅಂತ ಅಂದಾಗ ಅವರು ನಿರ್ವಾಣಾಷ್ಟಕನ ಕೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ನಾನು ಸರ್ಚ್ ಮಾಡಿದ್ದೆ, ಅದು ಒಂದು 4-5 ಮಂತ್ಸ್ ಬ್ಯಾಕೇನೆ ಇರ್ಬೋದು, ಅಥವಾ ಸ್ವಲ್ಪ ಜಾಸ್ತಿನೇ ಬ್ಯಾಕ್ ಇರ್ಬೋದು. ನಿರ್ವಾಣಾಷ್ಟಕ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಕೇಳಿದಾಗ ನನಗೂ ಏನೋ ಒಂಥರ ಖುಷಿ ಫೀಲ್ ಆಯಿತು. ಸೊ ಅದನ್ನು ಸ್ವಲ್ಪ ಟೈಮಿಂದ ನಾನು ಸ್ಟಾಪ್ ಮಾಡಿದ್ದೆ. ಬಟ್ ರೀಸೆಂಟ್ ಡೇಸಲ್ಲಿ ಏನಾದರೂ ಬೇಜಾರಾಯಿತು ಅಂದರೆ ನಿರ್ವಾಣಾಷ್ಟಕನ ನಾನು ಕೇಳ್ತಿದ್ದೆ. ಅದ್ರ ಜೊತೆಗೆ ಶಿವನ್ ರಿಲೇಟೆಡ್ ಒಂದಷ್ಟು ಮ್ಯೂಸಿಕ್ಸ್ನ ನಾನು ಕೇಳ್ತಾ ಇದ್ದೆ. ಮಾರ್ನಿಂಗ್ 3:30ಗೆ ಎದ್ದಾಗಿಂದಲೇ ನಾನು ಸ್ಟಾರ್ಟ್ ಮಾಡ್ಕೊತಾ ಇದ್ದೆ. ನಾನು ವರ್ಕ್ ಎಲ್ಲ ಮಾಡ್ತಾ ಇರ್ತೀನಲ್ವ, ಸೊ ಅವಾಗೆಲ್ಲ ಪ್ಲೇ ಮಾಡ್ತಿದ್ದೆ. ಯಾವಾಗ ನಾನು ದೇವ್ರ ಪೂಜಾನ ಮಾಡ್ತೀನಿ ಆ ಟೈಮಲ್ಲಿ ನಾನು ಏನು ಪ್ಲೇ ಮಾಡಲ್ಲ, ನಾನು ಮತ್ತೆ ದೇವರು ಅಷ್ಟೇ ನನಗೆ ಗೊತ್ತಿರೋದು. ಸೊ ಈ ಥರ ನಡ್ಕೊಂಡು ಬಂದಿದ್ದು. ಈ ಒಂದು ಕನೆಕ್ಷನ್ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಒಂದು ಆಡಿಯೋನ ಕೇಳೋದ್ರ ಮೂಲಕ ನನ್ನ ಮತ್ತೆ ಶಿವ ಬಾಂಡಿಂಗ್ ಕ್ರಿಯೇಟ್ ಆಗಿದ್ದು. ಆ್ಯಂಡ್ ನನ್ನ ವೂಂಡ್ಸ್ ತುಂಬಾ ಇತ್ತು, ಪೇಯ್ನ್ ತುಂಬಾ ಇತ್ತು. ಒಂಥರ ಕಟ್ಟಿ ಕಾಡಿಗೆ ಕರ್ಕೊಂಡೋಗಿ ಬಿಟ್ಟರೆ ಏನಾಗುತ್ತೆ ಹಾಗೆ ನನ್ನ ಅಮ್ಮ ಮಾಡಿಬಿಟ್ಟಿದ್ಲು. ಯಾರು ಅಂದರೆ ದುರ್ಗಮ್ಮ. ಓಕೆ, ಅವಳ ಹತ್ರ ಯಾವಾಗಲೂ ನನ್ನ ದಿನ ಅವಳ ಹತ್ರ ಜಗಳ ಆಡ್ತಾನೆ ಇದೆ. ಹೋಗು ನೀನು ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ಬಿಟ್ಟಿದ್ಯಾ, ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ಬಿಟ್ಟಿದ್ಯಾ ಅಂತ ಹೇಳಿಬಿಟ್ಟು. ಬಟ್ ಆದ್ರೂ ಸೀರಿಯಸ್ಲಿ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಒಂದು 3-4 ಟೈಮ್ಸ್ ಅಂದರೆ ಈ ಒಂದು 2 ಮಂತ್ಸ್ 11 ಡೇಸಲ್ಲಿ ಒಂದು 3-4 ಡೇಸ್ ನಾನು ಎಷ್ಟು ಪ್ರೆಷರ್ನ ತೊಗೊಂಡಿದ್ದೆ, ನನಗೆ ಎಷ್ಟು ಫೀಲ್ ಆಗಿದೆ ಅಂತ ಅಂದರೆ, ನಾನು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಕೂಡ ನಾನು ಎಲ್ಲೋ ಹೋಗಿ ಇಳ್ಕೊಂಡ್ಬಿಡ್ತೀನಿ. ನಾನು ಎಲ್ಲಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ನಾನು ಯೋಚನೆ ಮಾಡ್ತಿಲ್ಲ, ಆಯಿತಾ. ಸೊ ಅಷ್ಟು ಫೀಲ್ ಆಗಿದ್ದೆ ನಾನು. ಎಲ್ಲೋ ಹೋಗಿ ಇಳ್ಕೊಂಡಾಗ ಅಷ್ಟೇ, ಅಲ್ಲಿ ನೋಡಿದ್ರೆ ಫುಲ್ ಕತ್ಲಾಗ್ಬಿಟ್ಟಿದೆ. ಬರೀ ಎಲ್ಲ ಡ್ರಿಂಕ್ಸ್ ಮಾಡ್ಕೊಂಡಿರೋರೆ ನಿಂತ್ಕೊಂಡಿರೋ ಆ ಟೈಮಲ್ಲಿ ನನ್ಗೆ ಏನು ಮಾಡಲಿ ಅಂತ, ನಂಗೆ ಅಲ್ಲಿ ಬಸ್ ಬರಲ್ವೋ ಏನೂ ಗೊತ್ತಿಲ್ಲ ಸೀರಿಯಸ್ಲಿ. ಅಂಥ ಟೈಮಲ್ಲಿ ನನಗೆ ಒಂದೇ ಸಲ ನಾನು ನೆನೆಸ್ಕೊಂಡಿದ್ದು ನನ್ನಮ್ಮ ದುರ್ಗಮ್ಮ ಅಂತನ. ಯಾರೋ ಒಬ್ರು ಅಮ್ಮ ಕಾಣಿಸಿದ್ರು, ಅಮ್ಮ ಪ್ಲೀಸ್ ಬನ್ನಿ ಇಲ್ಲಿ. ಏನಾಯ್ತು ಪುಟ್ಟ ಅಂತ ಅವ್ರು ಕೇಳಿದ್ರು. ಸೊ ಆ ಪುಟ್ಟ ಅನ್ನೋ ವರ್ಡ್ ಇದೆ ಅಲ್ಲ, ಅದು ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಅವಳು ಯಾಕೆ ಎಲ್ಲರ ಹತ್ರ ನನಗೆ ಅದನ್ನ ಹೇಳ್ತಾಳೆ ಅಂತ. ನಾನು ರಿಯಲಿ ಓಕೆ, ನಂಗೆ ಆ ಅರ್ಹತೆ ಇದೆಯೋ ಇಲ್ವೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅವಳು ನನಗೆ ಆ ಒಂದು ತಾಯಿಯ ರೂಪದಲ್ಲಿ ಕಾಣಿಸ್ಕೊಂಡು ನನ್ನ ಬನ್ಸ್ ಹಚ್ಬಿಟ್ಟು ಹೋಗ್ತಾಳೆ. ಇದು ಕೇಳೋರಿಗೆ ಏನೋ ಒಂದು ಸ್ಟೋರಿ ಇರ್ಬೋದು, ಬಟ್ ಒಳಗಡೆ ವೂಂಡ್ಸ್ ಇಟ್ಕೊಂಡಿದ್ದಂತಹ ನನಗೆ ಗೊತ್ತು ಅದು ಎಷ್ಟು ಕಷ್ಟ ಆಗಿತ್ತು ಅಂತ ಹೇಳ್ಬಿಟ್ಟು. ಇನ್ನೊಂದ್ಸಲನೂ ಅದೇ ಥರ ಆಗಿದೆ ನನಗೆ. ನಾನು ಬಸ್ಸಲ್ಲಿ ಕುತ್ಕೊಂಡಿದ್ದೀನಿ, ನಾನು ಹೋಗ್ತಾ ಇದ್ದೀನಿ, ನನಗೆ ಗೊತ್ತು ನನ್ನದು ಪ್ಲೇಸ್ ಬಂದಿದೆ, ನಾನು ಇರಿಬೇಕು ಅಂತ. ಬಟ್ ನನಗೆ ಆಗ್ತಾಯಿಲ್ಲ, ನನ್ನ ವೂಂಡ್ಸಿಂದ ಇದೇ ನನ್ನ ಪ್ಲೇಸ್, ನಾನು ಇಲ್ಲಿ ಇಳಿಯೋಣ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಸುಮ್ಮನೆ ಹೋಗ್ತಾನೆ ಇದ್ದೀನಿ.
ಆ್ಯಂಡ್ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಸ್ಟನ್ ಆಗಿ. ಓಕೆ, ಬಟ್ ಆ ಟೈಮಲ್ಲಿ ಅವರು ನನ್ನ ಪಕ್ಕ ಒಂದು ಅಮ್ಮ ಬಂದು ಕುತ್ಕೊಂಡ್ಬಿಟ್ಟು ಯಾಕೆ ಪುಟ್ಟ, ಅವ್ರಿಗೆ ಗೊತ್ತೇ ಇಲ್ಲ, ಅವ್ರನ್ನ ನೋಡೇ ಇಲ್ಲ ಯಾವುದು, ಯಾಕೆ ಪುಟ್ಟ ಇಲ್ವಾ ಇಲ್ಲಿ ಅಂತ ಹೇಳ್ಬಿಟ್ಟು, ಹಾಂ ಸರಿ ಸರಿ ಇಳಿತೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ನಿಜ ಸ್ಪಿರಿಚುಯಾಲಿಟಿ, ಒಂದು ಸ್ಪಿರಿಚುವಲ್ ವೇದಲ್ಲಿ ಇರೋರಿಗೇನೆ ಗೊತ್ತು ಇದೆಲ್ಲ ಮಿರಾಕಲ್ಸ್ ಯಾವ ಥರ ಅವ್ರ ಲೈಫಲ್ಲಿ ಆಗುತ್ತೆ. ಆ್ಯಂಡ್ ಅವ್ರು ಯಾವ ಥರ ಪೇಯ್ನಲ್ಲಿ ಇರಬೇಕಾದ್ರೆ ಈ ಥರ ಒಂದು ಮಿರಾಕಲ್ ಆದಾಗ ಅವ್ರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ನನ್ಗೆ ಯಾವಾಗಲೂ ಅವಳ ಹತ್ರ ಒಂದೇ ಜಗಳ, ನನ್ನದು ನನ್ನ ಕಣ್ಣು ಕಟ್ಟಿ ಬಿಟ್ಟಿದ್ಯಾ ನಿನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ರೀಸೆಂಟಾಗಿ ಅವಳ ಜೊತೆ ಕನೆಕ್ಟ್ ಆಗೋದಕ್ಕೆ ತುಂಬ 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 ಕಷ್ಟಪಡ್ತಾ ಇದ್ದೆ. ಬಟ್ ಅವಳು ಸುಲಭವಾಗಿ ಬರ್ತಾಳೆ, ಆದರೆ ನಾನೇ ಬಂದಿದ್ದೀನಿ ಅಂತ ತೋರಿಸ್ಕೊಳ್ಳೋದು ಇದು ತಪ್ಪಲ್ವಾ? ಏನು ಮಾಡೋದು, ಅವಳ ಇಂಟೆನ್ಷನ್ನೇ ಹಾಗಿದೆ. ಯಾವಾಗ ಕಾಣಿಸ್ಕೊತಾಳೋ ನನಗೂ ಗೊತ್ತಿಲ್ಲ. ಮತ್ತೆ ನನ್ನ ತಾಯಿನ ನಾನು ನೋಡಿಲ್ವಂತೆ, ಖಂಡಿತವಾಗ್ಲೂ ನಾನು ನೋಡಿದ್ದೀನಿ, ಖಂಡಿತವಾಗ್ಲೂ ನಾನು ಮಾತಾಡಿದ್ದೀನಿ. ಆ ಒಂದು ಹ್ಯಾಪಿನೆಸ್ ರಿಯಲಿ ನಾನು ಫೀಲ್ ಮಾಡಿದ್ದೀನಿ. ಬಟ್ ಅವಳು ನನಗೆ ಕೊಟ್ಟಿರೋದೆಲ್ಲ ಅಡ್ಡಗೋಡೆ ಮೇಲೆ ದೀಪ ಇಡೋದು ಅಂತಾರಲ್ಲ, ಆ ಥರ ಆನ್ಸರ್ಗಳನ್ನೇ. ರೈಟ್ ಆನ್ಸರ್ನ ಅವಳು ಕೊಡ್ತಾ ಇಲ್ಲ. ಯಾಕೆಂತ ನನಗೆ ಈ ಓನ್ಸ್ ಹೀಲ್ ಆದಮೇಲೆ ನನಗೆ ಗೊತ್ತಾಯಿತು. ಸೊ ಅವಳನ್ನ ಒಂದು ಬೇಗ ಕರ್ಕೊಂಡೋಗಿ ಒಂದು ಪ್ಲೇಸಿಗೆ ಬಿಡೋದಕ್ಕೆ ನನ್ನ ಪ್ರಿಪೇರ್ ಮಾಡ್ತಾ ಇದ್ದಾಳೆ ನನ್ನ ತಾಯಿ ದುರ್ಗಾ ಮಾತೆ, ಜೊತೆಗೆ ನಮ್ಮ ಶಿವ ಆ್ಯಂಡ್ ನನ್ನ ಗುರುಗಳಾದಂಥ ಶ್ರೀಧರ ಸ್ವಾಮಿಗಳು. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಸ್ಪಿರಿಚುಯಾಲಿಟಿ ಅನ್ನೋದು ನನಗೆ ಬೈ ಬರ್ತ್ ಅಂತಲೇ ಹೇಳ್ಬೋದು. ನಾನು ಚಿಕ್ಕನಿಂದನೇ ನನಗೆ ಇದು ಬಂದಿದೆ. ಬಟ್ ಈ ಕ್ರಿಸ್ ಕ್ರಾಸ್ ಅಂತಾರಲ್ಲ, ಆ ಥರ ಒಂದು ಮೇ ಬಿ ನನಗೆ ಓನ್ಸ್ ಬಂದು ಹೀಲ್ ಆಗಿ ಯಾರಿಗೇ ಆಗಲಿ ಫ್ರೀಯಾಗಿ ಏನಾದರೂ ಒಂದು ಸಿಕ್ತು ಅಂದರೆ ಅದರ ವ್ಯಾಲ್ಯೂ ಗೊತ್ತೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಆ ವ್ಯಾಲ್ಯೂನ ಅರ್ಥ ಮಾಡಿಸೋದಕ್ಕೆ ಅಂತ ಅಂದ್ಕೊಳ್ತೀನಿ. ನನ್ನ ದೇವರು ಕ್ರಿಸ್ ಕ್ರಾಸ್ ರೋಡಲ್ಲಿ ತಂದು ಬಟ್ ಮಿಡ್ಲಲ್ಲಿ ಇಟ್ಬಿಟ್ಟಿದ್ದಾರೆ, ರೌಂಡಲ್ಲಿ ಇದೆ ನಿಂದು ಅಂತ ಹೇಳ್ಬಿಟ್ಟು. ಓಕೆ, ಬಟ್ ಯಾವ್ಯಾವುದೋ ರೋಡಿಗೆ ಕರ್ಕೊಂಡ್ಬಂದು ನಿಲ್ಲಿಸ್ತಾ ಇದ್ದಾರೆ. ಈ ಕೆಲವು ಆಟೋದವರು ನಮಗೆ ಪರ್ಟಿಕ್ಯುಲರ್ ಆಗಿ ಅಡ್ರೆಸ್ ಗೊತ್ತಿಲ್ಲ ಅಂದಾಗ ಹೆಂಗೆ ಬೇಕೋ ಹಂಗೆ ಕರ್ಕೊಂಡೋಗಿ ಇಷ್ಟ ಆಯಿತು ಅಂತ ಹೇಳಿ ಅಮ್ಮನ್ನ ಹೇಳ್ತಾರಲ್ವ, ಆ ಥರ ಮಾಡ್ತಿದ್ದಾಳೆ ಒಟ್ಟು. ಆದ್ರೂ ಫೈನಲ್ ಸ್ಟೇಜಿಗೆ ನಾನು ಬಂದು ನಿಂತಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ನನ್ನ ಮೂನ್ಸ್ನ ಅವಳು ಹೀಲ್ ಮಾಡಿದ್ದಾಳೆ ಸಂಪೂರ್ಣವಾಗಿ ಅಂತ ಅಂದೇ ಇದ್ರು 99.9999999% ನನ್ನ ಹೀಲ್ ಮಾಡಿಬಿಟ್ಟಿದ್ದಾರೆ. ಇನ್ನೇನು 0.000000001% ಅಷ್ಟು ನಾನು ಇದ್ದೀನಿ. ಸೊ ಅದನ್ನು ಹೀಲ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಡ, ದೇವ್ರ ಮನಸ್ಸು ಮಾಡಿದ್ರೆ ಅನ್ನೋದಕ್ಕೆ ಶಿವಾನೇ ನನಗೆ ಎಕ್ಸಾಂಪಲ್. ವ್ಯಾಲೆಂಟೈನ್ ಡೇ ಅಂತ ಬಂದಾಗ ನನಗೆ ನಾನೇ ಫಸ್ಟ್ ವ್ಯಾಲೆಂಟೈನ್. ಯಾಕೆ ಅಂದರೆ ಯಾರಾದರೂ ನಮ್ಮ ಜೊತೆ ಕೊನೆವರೆಗೂ ಇರೋದಕ್ಕೆ ಸಾಧ್ಯನಾ? ಯಾರಾದರೂ ನಮ್ಮನ್ನ ಏನೇ ತಪ್ಪು ಮಾಡಿದ್ರು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯನಾ? ಯಾರಾದರೂ ನಮ್ಮನ್ನ ಎಷ್ಟೇ ಹರ್ಟ್ ಮಾಡಿದ್ರು ಮತ್ತೆ ಬಂದು ಸರಿ ಬಿಡು ಅಂತ ಅನ್ನೋದಕ್ಕೆ ಸಾಧ್ಯನಾ ಅಂತ ಅಂದರೆ ಅದು ನಾವೇ ಆಗಿರ್ತೀವಿ. ಸೊ ನಮ್ಮನ್ನ ನಾವೇ ಇಷ್ಟಪಟ್ಕೋಬೇಕು, ನಮ್ಮನ್ನ ನಾವೇ ಪ್ರೀತಿ ಮಾಡ್ಕೋಬೇಕು, ನಮ್ಮನ್ನ ನಾವು ಲವ್ ಮಾಡಬೇಕು, ಹೇಗಿದ್ದೀವೋ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು, ನಮ್ಮ ಹತ್ರ ಏನಿದೆ ಅದಕ್ಕೆ ಖುಷಿ ಪಡಬೇಕು. ಸೊ ಸೆಲ್ಫ್ ಲವ್, ನಮಗೇನು ಇಷ್ಟನೋ ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಪ್ರೀತಿ ಅನ್ನೋದು ಒಂದು ದಿನಕ್ಕೆ ಸೀಮಿತ ಅಲ್ಲ. ಪ್ರೀತಿ ಅನ್ನೋದೇ ಬದುಕು, ಪ್ರೀತಿ ಅನ್ನೋದೇ ಒಂದು ಫ್ಯಾಂಟಾಸ್ಟಿಕ್ ಫೀಲಿಂಗ್ ಅಂತ ಹೇಳೋದಕ್ಕೆ ನಾನು ಹೇಳ್ತೀನಿ. ಅದೊಂದು ವೆರಿ 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 ಬಿಗ್ ಏನಂತ ಹೇಳ್ಬೋದು ಫೀಲಿಂಗ್ ಅದು. ಪ್ರೀತಿ ಅಂತ ಅಂದರೆ ಯಾವುದೋ ಒಂದು ಹುಡುಗಿನೇ ಪ್ರೀತಿ ಮಾಡಬೇಕು ಅಂತ ಇಲ್ಲ. ತಾಯಿ ಪ್ರೀತಿ ಮಾಡೋದು, ತಂದೆ ಪ್ರೀತಿ ಇರ್ಬೋದು, ಮಕ್ಳ ಪ್ರೀತಿ ಇರ್ಬೋದು, ಗುರುವಿನ ಪ್ರೀತಿ ಇರ್ಬೋದು, ದೇವ್ರ ಮೇಲಿನ ಪ್ರೀತಿ ಇರ್ಬೋದು, ನಮ್ಮ ಮೇಲೆ ನಮಗೆ ಸೆಲ್ಫ್ ಲವ್ ಇರ್ಬೋದು. ಸೊ ಪ್ರೀತಿ ಅನ್ನೋದು ಎಲ್ಲರನ್ನೂ ಪ್ರೀತಿ ಮಾಡ್ಬೋದು ನಾವು, ಹಾಗೆ ಎಲ್ಲರ ಪ್ರೀತಿನ ಕೂಡ ನಾವು ಪಡ್ಕೊಬೋದು. ಅದ್ರ ಜೊತೆಗೆ ವೆರಿ ಫಸ್ಟ್ ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮ ಪ್ರೀತಿ ನಿಮಗೆ ಫಸ್ಟ್ ಸಿಗಲಿ, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆ ಶಿವ. ಓಕೆ, ಶಿವ ಅನ್ನೋದು ಒಂದು ಶಕ್ತಿ
ಶಕ್ತಿಯುತವಾದ ಅನುಗ್ರಹ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಶಿವನ ಬಾಂಡಿಂಗ್ ಹೇಗೆ ಕನೆಕ್ಟ್ ಆಯಿತು ಅಂತ ನಾನು ನಿಮ್ಗೆ ಹೇಳಿದೆ. ಒಂದು ವಿಡಿಯೋಸ್ನ ಕೇಳ್ತಾ ನನಗೆ ರಿಯಲಿ ಗೊತ್ತಿರಲಿಲ್ಲ ಶಿವ ಮತ್ತು ಪಾರ್ವತಿಯ ಬಾಂಡಿಂಗ್ಗಳ ಬಗ್ಗೆ. ಇದು ಈಗ ಒಂದು 5 years ಬ್ಯಾಕ್ ಸ್ವಲ್ಪ ನಾಲೆಡ್ಜ್ ಬಂತು. ಸೊ ಈ ಒಂದು ಆಡಿಯೋನ ನಾನು ಕೇಳ್ತಾ ನನಗೆ ಆ ಶಿವ ಮತ್ತು ಶಕ್ತಿಯ ಒಂದು ಅವರ ಪ್ರಾಬ್ಲಮ್ಸ್, ಅವ್ರು ಅದನ್ನ ಫೇಸ್ ಮಾಡಿರೋ ರೀತಿ ಇದೆಲ್ಲ ರೀಕಾಲ್ ಆಗ್ತಾ ಇತ್ತು, ರಿಯಲೈಸ್ ಆಗ್ತಾ ಇತ್ತು. ಸೊ ಆ ಟೈಮಲ್ಲಿ ಏನಾಯ್ತಪ್ಪ ಅಂತಂದ್ರೆ ನಾನು ಆಡಿಯೋಸ್ ಏನು ಕೇಳ್ತಾ ಇದ್ದೆ ಅಲ್ವಾ, ಆ ಟೈಮಲ್ಲಿ ನನಗೆ ರಿಯಲೈಸ್ ಆಗಿದ್ದೇನು ಅಂದ್ರೆ ಪ್ರಪಂಚದಲ್ಲೇ ಅತ್ಯದ್ಭುತ ವ್ಯಕ್ತಿ ಅಂದ್ರೆ ಅದು ಶಿವ. ಅಂಡ್ ಶಿವ ಪಟ್ಟಿರೋ ಕಷ್ಟ ಇದೆ ಅಲ್ಲ, ನಮ್ಮ ಏನಕ್ಕೂ ಅಲ್ಲ. ಅವ್ರು ಪಟ್ಟಿರೋ ಕಷ್ಟದ ಒಂದು ರೋಮಕ್ಕೂ ಕೂಡ ನಮ್ಮ ಒಂದು ಕಷ್ಟ ಸಮ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ ಶಿವ ತಮ್ಮ ಪತ್ನಿಗೆ ತಮ್ಮ ಅರ್ಧ ಬಾಡಿನೇ ಕೊಟ್ಟಿರೋಂಥವ್ರು. ಶಿವಂಗೆ ಶಕ್ತಿನೇ ಇಲ್ಲ. ಶಿವ ಇಡೀ ಪ್ರಪಂಚಕ್ಕೆ ಶಿವನೇ ಇಲ್ಲ, ಬಟ್ ಶಿವನಿಗೆ ಶಕ್ತಿನೇ ಇಲ್ಲ. ಆದ್ರೆ ಆ ಶಿವ ಶಕ್ತಿ ಯಾವಾಗ ಒಂದಾದ್ರೂ ಕೂಡ ಇನ್ನೇನು ಅವ್ರ ಪ್ರೀತಿಗೆ ಒಂದು ವ್ಯಾಲ್ಯೂ ಸಿಕ್ತು, ಜೊತೆಗಿರ್ತಾರೆ ಅನ್ನುವಂತಹ ಪ್ರತಿಯೊಂದು ಟೈಮಲ್ಲಿ ಕೂಡ ಶಿವ ಮತ್ತೆ ಶಕ್ತಿ ದೂರ ಆಗುವಂತ ಸಿಚುವೇಶನ್ ಅಂತ ಸಂದರ್ಭ ಪಟ್ ಅಂತ ಬಂದು ಮತ್ತೆ ಶಿವನಿಂದ ಶಕ್ತಿ ದೂರ ಆಗ್ತಾನೆ ಹೋಗ್ತಾರೆ. ಆ ಟೈಮಲ್ಲೆಲ್ಲ ಇದೆಯಲ್ಲ, ನಿಜವಾಗ್ಲೂ ಇದನ್ನ ನಾನು ನೆನೆಸ್ಕೊಂಡಾಗೆಲ್ಲ ನನಗೆ ಕರಡು ಕಿತ್ತು ಬಂದಿರೋ ತರ ಫೀಲ್ ಆಗುತ್ತೆ, ಹಿಂಡಿರೋ ತರ ಫೀಲ್ ಆಗುತ್ತೆ. ಇವಾಗೆಲ್ಲ ನಾನು ಫೀಲ್ ಆಗೋ ಮುಂಚೆ ಇವಾಗ್ಲೂ ನಾನು ಅದ್ರ ಒಳಗಡೆ ಹೋದ್ರೆ ಶಿವ ಅಂದ್ರೆ ನನಗೆ ಒಂದ್ಸಲ ಇವಾಗ ಏನನ್ಸುತ್ತೆ ಅಂದ್ರೆ ಅವರ ಫೀಲಿಂಗ್ಸ್ ನಾನು ಕೇಳಿದಾಗ ನಾನೇ ಅವ್ರ ಮದರ್ ಏನೋ ಅನ್ನೋ ತರ ಫೀಲ್ ಆಗುತ್ತೆ. ಯಾಕೆಂದ್ರೆ ನನ್ ಅಷ್ಟು ಹಿಂಡಿರೋ ಫೀಲ್ ಆಗುತ್ತೆ. ಅವ್ರು ಅನುಭವಿಸಿರೋ ನೋವಿದೆ ಅಲ್ಲ, ನಿಜವಾಗ್ಲೂ ಶಿವನಿಂದ ಸತಿ ರೂಪದಲ್ಲಿ ಪಾರ್ವತಿ ದೂರ ಆದಾಗಿರ್ಬೋದು, ಶಿವನ ಎದೆ ಒಳಗಡೆ ಬೆಂಕಿನೇ ಇತ್ತು, ರಿಯಲಿ ಬೆಂಕಿನೇ ಉರಿತಾ ಇತ್ತು. ತನ್ನ ಹೆಂಡತಿನ ಕಳ್ಕೊಂಡಿರೋ ನೋವಿದೆ ಅಲ್ಲ, ಅದು ರಿಯಲಿ ಅವರಿಗೆ ಅಷ್ಟು ಪೇನ್ಫುಲ್ ಆಗಿರೋವಂಥದ್ದು. ಆ್ಯಂಡ್ ಅಂಥ ವೂಂಡ್ಸ್ನ ಇಟ್ಕೊಂಡು ಶಿವ ಒಂದು ಮಾತಾಡ್ತದೆ ಸೀದಾ ಹೋಗಿ ತಪಸ್ಸಿಗೆ ಕೂತ್ಬಿಡ್ತಾ ಇದ್ರು. ಸೊ ಮೆಡಿಟೇಟಿವ್ ಸ್ಟೇಟ್ಗೆ ಹೋಗ್ಬಿಡ್ತಾ ಇದ್ರು. ಎಲ್ಲೂ ಯಾರ ಹತ್ರನೂ ಏನು ಮಾತಾಡ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಎಷ್ಟೋ ನಿಮ್ಗೆಲ್ಲರಿಗೂ ಗೊತ್ತು ಮನ್ಮಥ ಮತ್ತೆ ಶಿವನ ಒಂದು ವಿಷಯ. ಮನ್ಮಥನ ಶಿವ ಥರ್ಡ್ ಐ ಓಪನ್ ಮಾಡಿಬಿಟ್ಟು ಭಸ್ಮ ಮಾಡಿರೋವಂಥದ್ದು. ಆ ಒಂದು ಶಿವನ ಸಿಟ್ಟು ಕೂಡ ಆ ಒಂದು ಪಾರ್ವತಿನ ಕಳ್ಕೊಂಡಿರೋ ಒಂದು ಆ ಒಂದು ಸತಿದೇವಿಯನ್ನ ಕಳ್ಕೊಂಡಿರೋ ಒಂದು ನೋವಲ್ಲೇ ಅವ್ರೇನ್ ತಪಸ್ಸು ಮಾಡ್ತಾ ಇರ್ತಾರೆ. ಇದಕ್ಕೆಲ್ಲ ರೀಸನ್ ಕೂಡ ಶಿವ ತನ್ನ ಹೆಂಡತಿನ ಕಳ್ಕೊಂಡಿರೋದೇ ಆಗಿರುತ್ತೆ ಮೇನ್ಲಿ. ಇಂಥ ವೂಂಡ್ಸ್ನ ಇಟ್ಕೊಂಡಿರೋ ಶಿವ ರಿಯಲಿ ಪ್ರಪಂಚಕ್ಕೆ ಅವರು ಶಕ್ತಿಯುತವಾದ ಅನುಗ್ರಹ ಕೊಡ್ತಾರೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇದು ಕೂಡ ನಮ್ಗೆ ಏನೋ ಒಂದನ್ನ ತೋರ್ಸೋದಕ್ಕೋಸ್ಕರನೇ ಆಗಿರೋದು ಅಂತ ನಾನು ಅನ್ಕೊಳ್ತೀನಿ. ಆಕ್ಚುಲಿ ಸ್ವಲ್ಪ ಹೈಲಿ ಪವರ್ಫುಲ್ ಅಂತ ಹೇಳಿದೆ. ಪವರ್ಫುಲ್ ಹೌದು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಓಕೆ, ಹಾಟ್ ವಾಟರ್ ಅದಕ್ಕೆ ಇಟ್ಕೊಂಡೇ ಇದ್ದೀನಿ. ಆ್ಯಂಡ್ ಬಟ್ ನಾನು ಎಲ್ಲೂ ನೆಗೆಟಿವ್ ವರ್ಡ್ನ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಹೆಲ್ತ್ ಇಶ್ಯೂ, ಸ್ವಲ್ಪ ಸ್ಮಾಲ್ ಹೆಲ್ತ್ ಇಶ್ಯೂಸ್ ಇದೆ ಅಂತಂದರೆ ನಾನು ಅದನ್ನ ಜಸ್ಟ್ ಐ ಆಮ್ ಇನ್ಫಾರ್ಮಿಂಗ್ ಯು. ನೀವು ಯಾರು ಕೂಡ ನಾನು ಏನು ಹೇಳ್ತೀನಿ ಅಂದರೆ ಒಂದೇ ಒಂದು ನೆಗೆಟಿವ್ನ ಕೂಡ ಕೊಡೋಕ್ಕೆ ಹೋಗಬೇಡಿ. ಒಂದೇ ಒಂದು ಸಣ್ಣ ಪಾಯಿಂಟಲ್ಲಿ ಕೂಡ ನೆಗೆಟಿವ್ಗೆ ಎನರ್ಜಿನ ಕೊಡೋದಕ್ಕೆ ಹೋಗಲೇಬೇಡಿ. ಆ್ಯಸ್ ಅ ಮ್ಯಾನಿಫೆಸ್ಟರ್ ಆಗಿ ನಾನು ಮಾತಾಡ್ತಾ ಇರೋದು. ಸೊ ನಾನು ಏನೇ ಸ್ಕ್ರಿಪ್ಟಿಂಗ್ ಮಾಡಲಿ, ಏನೇ ಮಾಡಲಿ, ಡೋಂಟ್, ಕಾಂಟ್ ಅನ್ನೋ ವರ್ಡ್ಗಳನ್ನ ಯೂಸ್ ಮಾಡೋದೇ ಇಲ್ಲ. ಓಕೆ, ನನ್ನ ಸ್ಕ್ರಿಪ್ಟಿಂಗಲ್ಲಿ ನಾನು ಹೇಳ್ತಾ ಇರೋದು. ಸೊ ಅದ್ರ ಬದಲು ಬೇರೆ ಯಾವ ಪಾಸಿಟಿವ್ ವರ್ಡ್ನ ಹಾಕ್ಬೋದು ಅಂತ ನೋಡ್ಬಿಟ್ಟು ಹಾಕ್ತೀನಿ. ಸೊ ಶಿವ ಆ ವೂಂಡ್ಸ್ ಎಲ್ಲ ಇಟ್ಕೊಂಡು ಶಿವ ಶಕ್ತಿನ ಪಡ್ಕೊಬೇಕಾದ್ರೆ ಎಲ್ಲ ಕಷ್ಟಪಟ್ಟಿರೋದಿದೆಯಲ್ಲ, ರಿಯಲಿ ಗ್ರೇಟ್ಫುಲ್ ಅಂತಾನೆ ಹೇಳ್ಬೋದು. ಹಾಗೇನೆ ಹೆಣ್ಣು ಅಂತ ಬಂದಾಗನೇ ಮೇನ್ಲಿ ಬರುವಂತ ಕಾನ್ಸೆಪ್ಟ್ ಯಾವ್ದಪ್ಪ ಅಂತ ಅಂದ್ರೆ ಮೂಡ್ ಸ್ವಿಂಗ್ಸ್. ಯಾಕೆ ಈ ಮೂಡ್ ಸ್ವಿಂಗ್ಸ್ ಹೆಣ್ಣಲ್ಲಿ ಬರುತ್ತೆ ಅಂತ ಅಂದ್ರೆ, ಅವಳು ತನ್ನ ತಂದೆಯ ಮನೆಯಲ್ಲಿ ರಾಜ್ಕುಮಾರಿಯಾಗಿ
ಹುಟ್ಟಿರೋ ಹೆಣ್ಮಗುನ ನೀವು ನೋಡಿ ಎಲ್ಲ ಮನೆಯಲ್ಲೂ ಅಷ್ಟೇ ಅವ್ರ ಪೇರೆಂಟ್ಸ್ ಫಾರ್ನರ್ ಅವ್ರು ಇರೋ ಲೆವೆಲ್ಗೆ ಅವಳು ಆ ಮನೆಗೆ ರಾಜ್ಕುಮಾರಿನೇ ಆ ಥರ ಹುಟ್ಟಿರ್ತಾಳೆ. ನೆಕ್ಸ್ಟ್ ಅವಳು ಮೆಚ್ಯೂರ್ ಆಗ್ತಾಳೆ. ಸೊ ಅವಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ತುಂಬಾನೇ ಆಗುತ್ತೆ. ಅದಾದ್ಮೇಲೆ ಒಂದು ಸ್ವಲ್ಪ ಟೈಮ್ ಮೇಲೆ ಅವಳಿಗೆ ಮದುವೆ ಆಗುತ್ತೆ. ಆ ಮದುವೆ ಆದಾಗ ಅವಳು ತನ್ನ ಮನೇನ ಬಿಟ್ಬಿಟ್ಟು ಇನ್ನೊಂದು ಮನೆಗೆ ಬರಬೇಕು. ಅವಳಲ್ಲೂ ಎಷ್ಟು ವೇರಿಯೇಷನ್ಸ್ ಆಗುತ್ತೆ ಅನ್ನೋದನ್ನ ಥಿಂಕ್ ಮಾಡಿ. ಆ್ಯಂಡ್ ಅವಳು ಇನ್ನೊಂದು ಜೀವಕ್ಕೆ ಜನ್ಮನ ಕೊಡಬೇಕು ಅಂತಂದಾಗ ಅವಳ ಬಾಡಿಯಲ್ಲಿ ಎಷ್ಟು ವೇರಿಯೇಷನ್ಸ್ ಆಗುತ್ತೆ. ಸೊ ಹೆಣ್ಣು ಅಂತ ಅಂದ್ರೇನೆ ಅವಳೊಂದು ಅದ್ಭುತವಾದ ಶಕ್ತಿ ಜೊತೆಗೆ ಅವಳಲ್ಲಿ ತುಂಬಾನೇ ಚೇಂಜಸ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ. ಹಾಗಾಗಿ ಅವಳಲ್ಲಿ ಮೂಡ್ ಸ್ವಿಂಗ್ಸ್ ಅನ್ನೋದು ಒಂದು ಕಾಮನ್. ಈ ಮೂಡ್ ಸ್ವಿಂಗ್ಸ್ ಅನ್ನೋದು ಪಾರ್ವತಿಗೆ ಕೂಡ ಇತ್ತು, ಶಕ್ತಿಗೆ ಕೂಡ ಇತ್ತು. ಸೊ ಇದನ್ನ ಶಿವ ಯಾವ ತರ ಹ್ಯಾಂಡಲ್ ಮಾಡ್ತಿದ್ರು ಅಂತ ನಾವು ಅದನ್ನ ನೋಡಿದ್ರೆ ಸೀರಿಯಸ್ಲಿ ಶಿವನಂಥ ಗಂಡನನ್ನ ಪಡೆದಿರುವಂತಹ ಆ ಪಾರ್ವತಿ ಮಾತೆ, ಆ ದುರ್ಗಾ ಮಾತೆ ಇದ್ದಾಳಲ್ಲ, ಅವಳು ನಿಜವಾಗ್ಲೂ ಅದೃಷ್ಟವಂತೆ ಅಂತಾನೆ ನಾವು ಹೇಳ್ಬೋದು. ಆಕೆನೇ ಒಂದು ಅದೃಷ್ಟ, ಆಕೆಯ ಅದೃಷ್ಟನೇ ಶಿವ ಅಂತ ನಾವು ಹೇಳ್ಬೋದು. ಸೊ ಶಿವ 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 ಅಂತ ಅಂದ್ರೆ ಏನು, ಶಕ್ತಿಯುತವಾದ ಒಂದು ಅನುಗ್ರಹ ಅಂತ ಹೇಳಿದೆ. ಸೊ ನಾನು ಶಿವರಾತ್ರಿ ಬಗ್ಗೆ, ಶಿವನ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇದೊಂದು ವಿಡಿಯೋನ ಮಾಡಬೇಕು ಅಂತ ಇದೆ. ಶಿವನನ್ನ ಊನ್ಸ್ನ ಹೇಗೆ ಹೀಲ್ ಮಾಡಿದ್ರು ಅಂತ ಅಂದ್ರೆ ಅವರ ಪ್ರಾಬ್ಲಮ್ಸ್ ನನಗೆ ರಿಯಲೈಸ್ ಆಗಿ ನಾನೊಂದು ಅವ್ರಿಗೆ ತಾಯಿ ತರ ನನಗೆ ಫೀಲ್ ಆಗಿ ನನ್ನ ಕರಡೆ ಕಿತ್ತು ಬರೋ ತರ ಆಗ್ತಿತ್ತು. ಹಾಗೆಲ್ಲ ನನಗೆ ನನ್ನ ಊನ್ಸ್, ನನ್ನ ಪೇನ್ ನೆನಪಾದಾಗ ನಾನೇನು ಅನ್ಕೊಂಡಿದ್ದೆ ಅಂತ ಅಂದ್ರೆ, ಓಕೆ ಶಿವನ ಮನಸ್ಸಲ್ಲಿರೋ ಆ ಬೆಂಕಿ ಮುಂದೆ ನನ್ನ ಪೇನ್ ಏನೂ ಅಲ್ಲ ಅಂತ ನನಗೆ ಫೀಲ್ ಆಯಿತು. ಆ್ಯಂಡ್ ನನ್ನ ಪೇನ್ನ ಅವ್ರು ಹೀಲ್ ಮಾಡಿದ್ರು, ನನಗೆ ನನ್ನ ಊನ್ಸ್ನ ನನಗೆ ಅವರು ಹೀಲ್ ಮಾಡಿಕೊಟ್ರು. ಸೊ ನಾನು ಅದಕ್ಕೆ ಸದಾಕಾಲ ಶಿವನಿಗೆ ಗ್ರೇಟ್ಫುಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಶಿವರಾತ್ರಿಯ ಬಗ್ಗೆ ಆಗಿರುತ್ತೆ. ಸೊ ಥ್ಯಾಂಕ್ ಯು. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ, ಸದಾಕಾಲ ನನಗೆ ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.